ಕುಳ್ಳಿ ಅನಾಮಿಕ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿರುತ್ತಾಳೆ. ಕೈಗಳು ಚಾಚುತ್ತಾ ಕಿರಣ್, ಧರಣಿ, ಅಭಿರಾಮ್ ಮೂವರು ಮಕ್ಕಳನ್ನು ಹಿಡ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾಳೆ. ಆ ಮಕ್ಕಳು ಅನಾಮಿಕಳ ಸುತ್ತು ತಿರುಗುತ್ತಾ ಆಟವಾಡಿಸ್ತಾ ಇರ್ತಾರೆ. ಅಕ್ಕ, ನಾನು ಹಿಡ್ಕೊಂಡ್ರೆ ನಿಂಗೆ ಡೈರಿ ಮಿಲ್ಕ್ ಕೊಡ್ತೀನಿ ಎಂದು ಹೇಳುತ್ತಲೇ ಅಭಿರಾಮ್ ಹೇಳಿದ ಮಾತು ಬಂದ ಕಡೆ ಗ್ರಹಿಸಿ ಅಭಿರಾಮ್ ಕಡೆ ನಡೆಯುತ್ತಾ ಇರ್ತಾಳೆ. ಅಭಿರಾಮ್ ನಗುತ್ತಾ ಹಿಂದಕ್ಕೆ ತಿರುಗ್ತಾ ಇರ್ತಾನೆ. ಅನಾಮಿಕ ಕೈಗಳು ಚಾಚಿ ಜಾಗೃತಿಯಾಗಿ ಅಭಿರಾಮ್ ಕಡೆಗೆ ನಡೀತಾ ಇರ್ತಾಳೆ. ಮಧ್ಯದಲ್ಲಿ ಧರಣಿ, ಕಿರಣ್ ಕರಿತಾ ಇರ್ತಾರೆ. ಆದರೆ ಅನಾಮಿಕ ಅಭಿರಾಮ್ನನ್ನು ಹಿಡ್ಕೋಬೇಕು ಅಂತ ಹೋಗ್ತಾ ಇರ್ತಾಳೆ. ಹಿಂದಕ್ಕೆ ಹೋಗುತ್ತಿರುವ ಅಭಿರಾಮನಿಗೆ ಗೋಡೆ ಅಡ್ಡ ಬಂದಿದ್ದರಿಂದ ನಿಂತು ಬಿಡ್ತಾನೆ. ಅನಾಮಿಕ ಅಭಿರಾಮ್ನನ್ನ ಹಿಡ್ಕೋತಾಳೆ. ಸಂತೋಷದಿಂದ ಕಣ್ಣಿಗಿರುವ ಪಟ್ಟಿ ತೆಗೆದು ಅಭಿರಾಮ್ ಔಟ್, ಅಭಿರಾಮ್ ಔಟ್ ಎಂದು ಅರ್ಚುತ್ತಾ ಇರ್ತಾಳೆ. ಮೂವರು ಮಕ್ಕಳು ಚಪ್ಪಾಳೆ ಹೊಡಿತಾ ಇರ್ತಾರೆ. ಇಷ್ಟರಲ್ಲಿ ಅವರ ಹತ್ತಿರಕ್ಕೆ ಕುಳ್ಳಿ ಅನಾಮಿಕಳ ತಾಯಿ ಕಾವೇರಿ ಬರುತ್ತಾಳೆ. ಅಷ್ಟೇ, ಮೂವರು ಮಕ್ಕಳು ಅಲ್ಲಿಂದ ಓಡಿ ಹೋಗ್ತಾರೆ. ನೀನಿನ್ನು ಚಿಕ್ಕ ಮಗು ಅಲ್ವೇ? ಮದುವೆಗೆ ಬಂದಿದ್ಯಾ? ಕುಳ್ಳಿಗೆ ಇರೋದ್ರಿಂದ ನಿನಗೆ ವಯಸ್ಸು ತಿಳಿತಾ ಇಲ್ಲ. ನನ್ನನ್ನು ಮದುವೆ ಮಾಡ್ಕೋಬೇಕಂದ್ರೆ ಅವನಿಗೆ ಎಲ್ಲೋ ಲೋಪ ಇರಬೇಕು. ಇದೇ ಬೇಡ. ಇಂಥ ಮಾತು ಆಡ್ತಾ ಇದ್ರೆ ನೀನು ಎಷ್ಟೋ ಚೆನ್ನಾಗಿರ್ತಿ ಎಂದು ಕಾವೇರಿ ಅನಾಮಿಕಳನ್ನು ಕರೆದುಕೊಂಡು ಮನೆಗೆ ಬರ್ತಾಳೆ. ಆಗಲೇ ರಮೇಶ್, ಪ್ರಸಾದ್, ಶಾರದಾ ಮೂವರು ಸೇರಿ ಕಾರಿನಲ್ಲಿ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ರಮೇಶ್ ಕಾರ್ ಡ್ರೈವಿಂಗ್ ಮಾಡ್ಕೊಳ್ತಾ ಆ ಮನೆ ಹತ್ತಿರದಲ್ಲಿರೋ ರೋಡ್ ಮೇಲೆ ಹೋಗುತ್ತಾ ಇರುವಾಗ ರಮೇಶ್ ಸಿಗರೇಟ್ ಅನ್ನು ಹೊರಗೆ ಬಿಸಾಕುತ್ತಾನೆ. ಅದು ಸ್ವಲ್ಪ ಹೋಗಿ ಕುಳ್ಳಿ ಅನಾಮಿಕಳ ಹುಲ್ಲಿನ ಮನೆ ಮೇಲೆ ಬೀಳುತ್ತೆ. ಅದು ಒಣಗಿದ ಹುಲ್ಲಾದ್ದರಿಂದ ಆ ಮನೆ ಬೇಗ ಹತ್ತಿಕೊಳ್ಳುತ್ತದೆ. ಕಾರಿನ ಕನ್ನಡಿಯಲ್ಲಿ ನೋಡಿದ ರಮೇಶ್ ಕಾರನ್ನು ಸಡನ್ ಆಗಿ ನಿಲ್ಲಿಸುತ್ತಾನೆ. ಕಾರ್ ಇಳಿದು ಉರಿಯುತ್ತಿರುವ ಮನೆ ಹತ್ರ ಬರ್ತಾನೆ. ಆ ಬೆಂಕಿಯಲ್ಲಿ ಸಿಕ್ಕಿದ ಅನಾಮಿಕ ಭಯಪಡುತ್ತಾ ಅಳುತ್ತಾ ಇರುತ್ತಾಳೆ. ನಮ್ಗೇನಕ್ಕೆ ಮಗು, ನಾವು ಹೊರಟು ಹೋಗೋಣ. ನಮ್ಮಿಂದ ತಪ್ಪು ನಡೆದಿದೆ ಶಾರದಾ, ಕೈಲಾದ ಸಹಾಯ ಮಾಡಬೇಕು. ಯಾರ ದುರದೃಷ್ಟಕ್ಕೆ ಅವರೇ ಕಾರಣ ಎಂದು ಶಾರದಾ ಅನ್ನುತ್ತಾಳೆ. ಆದರೂ ರಮೇಶ್ ಸಾಹಸ ಮಾಡಿ ಬೆಂಕಿಯಲ್ಲಿ ಸಿಕ್ಕಿದ ಕಾವೇರಿ, ದಾಮೋದರನ್ನು ತೆಗೆದುಕೊಂಡು ಹೊರಗಡೆ ಮಲಗಿಸುತ್ತಾನೆ. ಆ ನಂತರ ಕುಳ್ಳಿ ಅನಾಮಿಕಳನ್ನು ಕಾಪಾಡಿ ಹೊರಗೆ ಕರೆತರುತ್ತಾನೆ. ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿ ಹೋದ ತಂದೆ ತಾಯರನ್ನು ನೋಡುತ್ತಾ ಅನಾಮಿಕ ಅಳ್ತಾ ಇರ್ತಾಳೆ. ಇಷ್ಟರಲ್ಲಿ ಊರಿನವರು ಆ ಮನೆ ಹತ್ತಿರಕ್ಕೆ ಸೇರ್ಕೋತಾರೆ. ಒಬ್ಬ ದೊಡ್ಡವನು, ಈ ಮನೆ ಸುಟ್ಟು ಹೋಗೋದಕ್ಕೆ ಕಾರಣ ಯಾರು? ಇವರೇ ಯಜಮಾನ್ರೇ ಎಂದು ಹೇಳುತ್ತಲೇ ಊರಿನವರು ಕೋಲು, ಬಡಿಗೆ ಎತ್ತುಕೊಂಡು ಶಾರದಾ, ರಮೇಶ್, ಪ್ರಸಾದರನ್ನು ಹೊಡೆಯಲಿಕ್ಕೆ ಗಟ್ಟಿಯಾಗಿ ಅರಚುತ್ತಾ ಕೈ ಎತ್ತುತ್ತಾರೆ. ಅವರು ಭಯಪಡ್ತಾ ಇರ್ತಾರೆ. ಇವರನ್ನು ಹೊಡೆದು ಸಾಯಿಸಿದ್ರೆ ಸಮಸ್ಯೆ ಪರಿಹಾರವಾಗುತ್ತಾ? ಅಳುತ್ತಾ ಇರುವ ಕುಳ್ಳಿ ಅನಾಮಿಕಳಿಗೆ ನ್ಯಾಯ ನಡೆಯುತ್ತಾ? ಎಷ್ಟು ದುಡ್ಡು ಬೇಕು ಅಂದ್ರೆ ಹೇಳಿ, ತೆಗೆದು ಬಿಸಾಕ್ತಿವಿ ಎಂದು ಪೊಗರಿನಿಂದ ಶಾರದಾ ಅಂದಿದ್ದರಿಂದ ಊರಿನವರು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಅರಚುತ್ತಾ ಕೈಗಳೆತ್ತುತ್ತಾರೆ. ಮೂವರು ಭಯಪಟ್ಟು ಹೋಗುತ್ತಾರೆ. ಅಯ್ಯ, ಏನ್ ಮಾಡಿದ್ರೆ ನ್ಯಾಯ ನಡೆಯುತ್ತೆ ಅದು ಹೇಳಿ. ಇನ್ನೇನಿದೆ ರೀ, ಹುಡುಗಿನ ನಿಮ್ಮನೆ ಸೊಸೆಯಾಗಿ ಮಾಡ್ಕೋಬೇಕು. ಆಗಲ್ಲ ಎಂದು ಪೊಗರಿನಿಂದ ಅಂದಿದ್ದರಿಂದ ಊರಿನವರು ಗಟ್ಟಿಯಾಗಿ ಅರಚುತ್ತಾ ಕೈ ಎತ್ತುತ್ತಾರೆ. ನಿನಗೆ ಕೈ ಮುಗಿತೀನಿ ಶಾರದಾ, ನೀನ್ ಸ್ವಲ್ಪ ಮಾತಾಡ್ಬೇಡ. ಅಯ್ಯ, ನಾವು ಅದಕ್ಕೆ ಒಪ್ಕೋತಾ ಇದ್ದೀವಿ. ನೋಡು, ಉರಿತಾ ಇರುವ ಮನೆಗೆ ನಿಮಗೆ ಅಗ್ನಿಕುಂಡ, ನಾವೇ ದೊಡ್ಡವರು ಎಂದು ಹೇಳುತ್ತಿದ್ದಾಗಲೇ ಮಂಗ ಅನ್ನುವ ಒಂದು ಹೆಂಗಸು ಅರಿಶಿನ ದಾರ ಕೊಡುತ್ತಾಳೆ. ಕಟ್ಟು ಮಗನೇ ತಾಳಿ, ಇಲ್ಲ ಅಂದ್ರೆ ಕಟಕಟಿಗೆ ಹೋಗ್ತೀಯಾ ಎಂದು ಹೇಳುತ್ತಲೇ ರಮೇಶ್ ಏನು ಆಲೋಚನೆ ಮಾಡದೆ ಕುಳ್ಳಿ ಅನಾಮಿಕಳ ಕುತ್ತಿಗೆಯಲ್ಲಿ ತಾಳಿ ಕಟ್ಟುತ್ತಾನೆ. ಎಲ್ಲರೂ ತಣ್ಣಗಿರಿ ಎಂದು ಆಶೀರ್ವಾದ ಮಾಡ್ತಾ ಇರ್ತಾರೆ. ಶಾರದ ಮಾತ್ರ ಕೋಪದಿಂದ ಕುಳ್ಳಿ ಅನಾಮಿಕಳನ್ನು ನೋಡುತ್ತಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ. ಇರೋದೇ ಕುಳ್ಳಗೆ, ನೋಡ್ತಾ ಇದ್ರೆ ಬುದ್ಧಿ ಕೂಡ ಇಲ್ಲ ಅನ್ಸುತ್ತೆ. ಹಿಂದೆ ಮುಂದೆ ಕೂಡ ಯಾರೂ ಇಲ್ಲ. ಏನ್ ಮಾಡಿದ್ರು ಕೇಳೋರ್ ದಿಕ್ಕು ಇಲ್ಲ. ಎಲ್ಲೋ ಒಂದ್ ಕಡೆ ಬಿಟ್ಟು ಬಂದ್ರೆ ಈ ಕುಳ್ಳಿ ದರಿದ್ರ ಹೊರಟೋಗುತ್ತೆ ಎಂದು ಅಂದುಕೊಳ್ಳುತ್ತಾ ಇರ್ತಾಳೆ. ಇನ್ನು ಅಲ್ಲಿನ ಕಾರ್ಯಕ್ರಮ ಮುಗಿಸಿಕೊಂಡು ರಮೇಶ್, ಕುಳ್ಳಿ ಅನಾಮಿಕ, ಪ್ರಸಾದ್, ಶಾರದಾ ಎಲ್ಲರೂ ಊರಿನವರಿಗೆ ಕೈ ಮುಗಿದು ಕಾರಲ್ಲಿ ಕೂತ್ಕೋತಾರೆ. ಶಾರದಾ ಮಾತ್ರ ಇಷ್ಟದಿಂದಲೇ ಕಾರ್ ಹತ್ತುತ್ತಾಳೆ. ರಮೇಶ್ ಕಾರನ್ನು ಮುಂದೋಡಿಸುತ್ತಾ ಇರುತ್ತಾನೆ. ಸ್ವಲ್ಪ ದೂರ ಹೋದ ನಂತರ, ಮಗು ರಮೇಶು, ಬೆಟ್ಟದಮ್ಮ ಅಂತ ಇರೋ ಬೋರ್ಡ್ ಹತ್ರ ಕಾರನ್ನ ಸ್ವಲ್ಪ ನಿಲ್ಸು. ನಾನು ಕುಳ್ಳಿ ಸೊಸೆ ಹೋಗಿ ಕೈ ಮುಗಿದು ಬರ್ತೀವಿ. ಬೋರ್ಡ್ ಇರುವ ಕಡೆ ಕಾರು ನಿಲ್ಲಿಸುತ್ತಾನೆ. ಶಾರದಾ ಕುಳ್ಳಿ ಅನಾಮಿಕಳನ್ನು ಕರೆದುಕೊಂಡು ಬೆಟ್ಟದ ಮೇಲೆ ಹೋಗುತ್ತಾಳೆ. ಅಲ್ಲಿ ಇರುವ ದೇವತೆಯನ್ನು ನೋಡಿ ಕೈ ಮುಗಿತಾರೆ ಅವರಿಬ್ಬರು. ನಂತರ ಬೆಟ್ಟದ ತುದಿಯಲ್ಲಿ ನಿಂತುಕೊಂಡು ಸುತ್ತಲೂ ಪ್ರದೇಶವನ್ನು ತೋರಿಸುತ್ತಾ ಕುಳ್ಳಿ ಅನಾಮಿಕಳನ್ನು ಕೆಳಗೆ ದೂಡುತ್ತಾಳೆ ಶಾರದಾ. ಕೆಳಗೆ ಬೀಳುತ್ತಿರುವ ಕುಳ್ಳಿ ಸೊಸೆ ಬುದ್ಧಿವಂತಿಕೆಯಿಂದ ಶಾರದಳ ಕಾಲು ಹಿಡ್ಕೋತಾಳೆ. ಶಾರದಾ ಕೂಡ ಗಾಬರಿ ಆಗ್ತಾ ಇರ್ತಾಳೆ. ಅತ್ತೆ, ನನ್ನನ್ನು ಮೇಲೆ ಕೆಳಿರಿ, ಇಲ್ಲ ಅಂದ್ರೆ ಇಬ್ರು ಸತ್ತು ಹೋಗ್ತೀವಿ ಎಂದು ಹೇಳುತ್ತಲೇ ಶಾರದಾ ತನ್ನ ಕುಳ್ಳಿ ಸೊಸೆಯನ್ನು ಮೇಲೆ ಕೆಳೆಯುತ್ತಾಳೆ. ಕೊನೆಗೆ ಇಬ್ಬರು ಪ್ರಾಣದಿಂದ ಕಾರ್ ಹತ್ರ ಬರ್ತಾರೆ. ಕಾರ್ ಹತ್ತುತ್ತಲೇ ರಮೇಶ್ ಕಾರನ್ನು ಮನೆಗೆ ಓಡಿಸುತ್ತಾನೆ. ಕುಳ್ಳಿ ಅನಾಮಿಕ ಆ ಮನೆಗೆ ಸೊಸೆಯಾಗಿ ಎಲ್ಲ ಕೆಲಸ ಮಾಡ್ತಾ ಇರ್ತಾಳೆ.
ಆದರೂ ಶಾರದಾ ಇಷ್ಟಪಡುವುದಿಲ್ಲ. ಒಂದು ದಿನ ಕುಳ್ಳಿ ಸೊಸೆಯನ್ನು ಕರೆದುಕೊಂಡು ಟ್ರೈನ್ ಹತ್ತುತ್ತಾಳೆ. ಟ್ರೈನ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ತಣ್ಣನೆ ಗಾಳಿಗೆ ಅನಾಮಿಕಾ ಮಲ್ಕೋತಾಳೆ. ಇದೇ ಒಳ್ಳೆ ಸಮಯ, ಇದನ್ನಿಲ್ಲೇ ಬಿಟ್ಟು ಹೊರಟೋಗ್ತೀನಿ ಎಂದು ಹೇಳಿ ಶಾರದಾ ಮನೆಗೆ ಹೊರಟು ಹೋಗುತ್ತಾಳೆ. ಟ್ರೈನ್ ಹಾಗೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ನಿದ್ರೆ ಮಾಡುತ್ತಿರುವ ಅನಾಮಿಕಾ ಎದ್ದು ನೋಡುತ್ತಾಳೆ. ಅತ್ತೆಯಾದ ಶಾರದಾ ಎಲ್ಲಿಯೂ ಕಾಣಿಸುವುದಿಲ್ಲ. ಗಾಬರಿಯಾಗುತ್ತಾ ಸೀಟ್ ಹತ್ತಿ ಚೈನ್ ಎಳೆಯುತ್ತಾಳೆ. ಟ್ರೈನ್ ನಿಲ್ಲುತ್ತದೆ. ಕುಳ್ಳಿ ಅನಾಮಿಕಾ ಟ್ರೈನ್ ಇಳಿಯುತ್ತಾಳೆ. ಶಾರದಾ ಮನೆಯಲ್ಲಿ ಸೋಫಾದಲ್ಲಿ ಕೂತ್ಕೊಂಡಿರ್ತಾಳೆ. ಅಮ್ಮಯ್ಯ, ಕುಳ್ಳಿ ಅನಾಮಿಕಳ ಪೀಡೆ ಹೊರಟೋಯ್ತು ಎಂದು ಸಂತೋಷ ಪಡುತ್ತಾ ಇರುವಾಗ ಕುಳ್ಳಿ ಸೊಸೆ ಟೀ ತಗೊಂಡು ಬರ್ತಾಳೆ. ಅತ್ತೇ, ಟೀ ತಗೊಳ್ಳಿ ಎಂದು ಹೇಳುತ್ತಲೇ ಶಾರದಾ ನೋಡಿ ಗಾಬರಿ ಬಿದ್ದು ತಲೆ ತಿರುಗಿ ಸೋಫಾದಲ್ಲಿ ಬಿದ್ದು ಹೋಗ್ತಾಳೆ. ಅದು ನೋಡಿ ಕುಳ್ಳಿ ಅನಾಮಿಕಾ ನಗುತ್ತಾ ಹೊರಟು ಹೋಗುತ್ತಾಳೆ. ಒಂದು ದಿನ ಮೋಹನ್ ಅನ್ನುವ ವ್ಯಕ್ತಿ ಶಾರದಳ ಮನೆಗೆ ಬಂದು ಶಾರದಳ ಜೊತೆ ಕೋಪದಿಂದ ಮಾತಾಡ್ತಾ ಇರ್ತಾನೆ. ಅವನ ಕೈಯಲ್ಲಿ ಒಂದು ಕಾಗದ ಇರುತ್ತೆ. ಬಡ್ಡಿ ಹೆಸರಿನಿಂದ ಇಷ್ಟು ಮೋಸ ಮಾಡ್ತೀರಾ ಅಂತ ಗೊತ್ತಿಲ್ಲ, ಹೆಚ್ಚಿನ ಬಡ್ಡಿ ತಗೋತಾ ಇದ್ದೀರಾ ಎಂದು ಗಟ್ಟಿಯಾಗಿ ಕೇಳುತ್ತಿದ್ದರೆ ಕುಳ್ಳಿ ಅನಾಮಿಕಾ ಅವರ ಹತ್ತಿರಕ್ಕೆ ಬರುತ್ತಾಳೆ. ಮೋಹನ್ ಕೈಯಲ್ಲಿರುವ ಕಾಗದ ತೆಗೆದು ನೋಡುತ್ತಾಳೆ. ಇಲ್ಲಿ ನೋಡು, ಇದು ಬರೆದಾಗ ಮಾಮೂಲಿ ಪೇಪರೇ. ನೀನು ಇದನ್ನ ತಿಳಿಯದೆ ತಿದ್ದಿ ತಗೊಂಡ್ಬಂದಿದ್ಯಾ. ನಮ್ಮ ಅತ್ತೆಗೆ ಓದು ಬರಲ್ಲ ಅಂತಲ್ಲ. ಅತ್ತೆ, ಒಂದು ಸಲ ನನ್ನ ಎತ್ಕೊಳ್ಳಿ ಎಂದು ಹೇಳುತ್ತಲೇ ಶಾರದಾ ತನ್ನ ಕುಳ್ಳಿ ಸೊಸೆಯನ್ನು ಎತ್ಕೋತಾಳೆ. ಕುಳ್ಳಿ ಅನಾಮಿಕಾ ಎಳೆದ್ದು ಬೀಸಿ ಮೋಹನ್ನ ಕೆನ್ನೆ ಮೇಲೆ ಹೊಡಿತಾಳೆ. ಇನ್ನೊಂದ್ಸಲ ಇಂತಹ ಹುಚ್ಚು ಕೆಲಸ ಮಾಡಿದೆ ಅಂದ್ರೆ 32 ಹಲ್ಲು ಉದುರುತ್ತೆ, ಜಾಗ್ರತೆ ಎಂದು ಹೇಳುತ್ತಲೇ ಮೋಹನ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೌದು ಸೊಸೆ, ನೀನು ಓದ್ಕೊಂಡಿದೀಯಾ? ಹೌದು ಅತ್ತೆ, ಡಿಗ್ರಿವರೆಗೂ ಓದಿದ್ದೀನಿ. ಇನ್ಮೇಲಿಂದ ನಿಮ್ಮನ್ನು ಯಾರು ಮೋಸ ಮಾಡದ ಹಾಗೆ ನಾನು ನೋಡ್ಕೋತೀನಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅಮ್ಮೋ, ನನ್ ಸೊಸೆ ಬುದ್ಧಿವಂತಳೆ, ಗಟ್ಟಿ ಸೊಸೆ. ಇನ್ನು ಮೇಲಿಂದ ನನ್ನ ಬಡ್ಡಿ ವ್ಯಾಪಾರ ಸಕ್ರಮವಾಗಿ ಸಾಗುತ್ತೆ. ಸೊಸೆನ ಏನೋ ಒಂದೇ ನೋಡ್ಕೋಬೇಕು ಎಂದು ಅಂದುಕೊಂಡು ಇನ್ನು ಆ ದಿನದಿಂದ ಕುಳ್ಳಿ ಸೊಸೆ ಅನಾಮಿಕಳನ್ನು ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ ಶಾರದಾ.